ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಮತ್ತೆ ಇಲ್ಲಿ ಜೊತೆಲಿ ಕುಳಿತಿರುವಂಥ ಎಲ್ಲ ಕಲಾವಿದರಿಗೆ, ತಾಂತ್ರಿಕ ವರ್ಗದವರಿಗೆ, ನನ್ನ ನೆಚ್ಚಿನ ಎಲ್ಲ ಬಂಧುಗಳಿಗೆ, ಮತ್ತೆ ಕಂದೀಲು ಚಿತ್ರತಂಡದ ಎಲ್ಲ ತಾಂತ್ರಿಕ ವರ್ಗದವರಿಗೆ, ಎಲ್ಲ ಕಲಾವಿದರಿಗೆ ನಮಸ್ಕಾರ. ಹೆಣ, ನಾನು ಸುಷ್ಮಾ ಸ್ವರಾಜ್ ಅವರು ಒಂದು ನರ್ಸ್ ಹೆಣ ತರೋಕ್ಕೋಸ್ಕರ 2007, 8 ಆ ರೇಂಜಲ್ಲಿ ಏನೋ ಅನ್ಕೋತೀನಿ, ಅವರು ವಿದೇಶಾಂಗ ಸಚಿವರಾಗಿದ್ದಾಗ ತುಂಬಾ ಕಷ್ಟಪಡ್ತಾರೆ. ಆದ್ರೂ 20-25 ದಿವಸ ಆಗುತ್ತೆ ಆ ಹೆಣ ಬರೋದು. ನನಗೆ ಅವಾಗ ಕಾಡಿದ್ದು ಒಂದೇ ಪ್ರಶ್ನೆ, ಅಂತ ಸಮಯದಲ್ಲಿ ಮನೇಲಿ ಇರ್ತಾರಲ್ಲ, ಹೆಣ ಬರ್ಲಿಲ್ಲ ಅಂದಾಗ ಅವ್ರ ಮನಸ್ಥಿತಿ ಹೆಂಗಿರುತ್ತೆ, ಅವ್ರ ಮನೆ ಸ್ಥಿತಿ, ಊರಿನ ಸ್ಥಿತಿ, ರಾಜಕೀಯ ಸ್ಥಿತಿ, ಧಾರ್ಮಿಕ, ಅಂದ್ರೆ ಒಂದೊಂದು ಧರ್ಮದಲ್ಲೂ ಅಥವಾ ಒಂದೊಂದು ಕುಟುಂಬದಲ್ಲೂ ಒಂದೊಂದು ಧಾರ್ಮಿಕ ಆಚರಣೆ ಇರುತ್ತೆ. ಸೊ ಅಲ್ಲಿಯ ಪರಿಸ್ಥಿತಿಗಳು ಹೆಂಗಿರ್ಬೋದು. ಆಮೇಲೆ ಇವತ್ತಿಗೂ ನಿಮಗೆ ಸಿಂಗಲ್ ವಿಂಡೋ ಸಿಸ್ಟಮ್, ಏಕ ಗವಾಕ್ಷಿ ಪದ್ಧತಿ ಅಂತ ಇಲ್ವೇ ಇಲ್ಲ. ಈಗ ಯಾರಾದ್ರೂ ಇಲ್ಲಿಂದ ದುಬೈ ಕಂಟ್ರಿ ಅಥವಾ ಬೇರೆ ದೇಶಗಳಿಗೆ ಹೋದ್ರೆ ಹೆಂಗೆ ಅಕಸ್ಮಾತ್ ಏನಾದ್ರು ತೀರ್ಕೊಂಡಾಗ ಬಾಡಿ ಹೆಂಗ್ ತರಬೇಕು ಅನ್ನೋದು ಇವತ್ತಿನವರೆಗೂ ಇಲ್ಲ. ನಾನು ಎಂಬಾಸಿಗೆಲ್ಲ ಹೋಗಿ ಬಂದಿದ್ದೀನಿ, ಇಲ್ಲಿಯ ಬೇರೆ ಬೇರೆ ಎಂಬಾಸಿಗಳಿಗೆಲ್ಲ ಹೋಗಿ ಸಂಪರ್ಕ ಮಾಡಿದ್ದೀನಿ, ಯಾರು ಕೂಡ ಸರಿಯಾದಂತ ಮಾಹಿತಿ ಕೊಡಲ್ಲ. ಸೊ ಉತ್ಸುಕತೆಯಿಂದ ಹೋಗ್ಬಿಡ್ತೀವಿ ನಾವು, ಹೆಣ ತಂದ್ಬಿಡ್ಬೋದು, ಇದು ಏನೋ ದುಡ್ಡು ಸಂಪಾದನೆ ಮಾಡ್ಬಿಡ್ಬೋದು, ಅಲ್ಲಿ ಕೆಲಸ ಮಾಡ್ಬಿಡ್ಬೋದು ಅಂತ. ಆದ್ರೆ ಇದನ್ನೆಲ್ಲ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಅದ್ರ ಹಿಂದೆ 2008ರಿಂದನೂ ನಾನು ಹಿಂದೆ ಬಿದ್ದು ಕೊನೆಗೆ ನಾನು ಮೂಲತಃ ನಿರ್ದೇಶಕನಾಗಿದ್ದು, ಬರಹಗಾರ, ಮೂಲತಃ ನಿರ್ದೇಶಕ, ಸಂಕಲನಕಾರ. ಹಂಗಾಗಿ ಆ ಹೆಣ ಅನ್ನುವಂಥದ್ದು ವ್ಯವಸ್ಥೆಯ ಹೆಣ ಅಂತ ಬರ್ಕೊಂಡೆ ನಾನು. ಅಂದ್ರೆ ಅದರಲ್ಲಿ ಒಬ್ಬ ರೈತ ಎಷ್ಟೆಲ್ಲ ಮಗನನ್ನ ಹೊರದೇಶಕ್ಕೆ ಹೋದಾಗ ಅವನಲ್ಲಿ ಕಾಲ್ವಾದಾಗ ಅವನ ಹೆಣ ತರೋಕೆ ಎಷ್ಟೆಲ್ಲ ಪಡಿಪಾಟ್ಲು ಪಡ್ಬೇಕಾಗತ್ತೆ ಅಂತ. ಈಗ ಇವತ್ತು ಪ್ರಧಾನ ಮಂತ್ರಿಗಳು ಇನಿಷಿಯೇಟ್ ತಗೊಂಡೇನೆ 12 ದಿವಸ ಆಯ್ತು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ. ಅಂಥದ್ರಲ್ಲಿ ಒಬ್ಬ ರೈತ ಮಗನನ್ನ ಹೆಣ ತರಬೇಕು ಅಂತ ಅಂದಾಗ ಎಷ್ಟೆಲ್ಲ ಅವನಿಗೆ ಗೊತ್ತಿರೋ ನಾಲೆಡ್ಜ್ ಏನು, ಅಲ್ಲಿರೋ ಪಂಚಾಯತಿ ಅಥವಾ ಶಾಲೆ ಮೇಸ್ಟ್ರುಗಳು ಅಥವಾ ಯಾರು ಬೆಂಗಳೂರಲ್ಲಿ ಓದ್ಕೊಂಡಿರುವಂಥವ್ರು, ಕೆಲಸ ಮಾಡುವಂಥವ್ರು ಅಷ್ಟೇ ಸಂಪರ್ಕ. ಹಾಗಾದ್ರೆ ಅಲ್ಲಿವರೆಗೂ ಹೆಂಗೆ ತರೋದು? ಇದನ್ನೇ ನೋಡ್ತಾ ಇದ್ದಾಗ ನನಗೆ ಒಂದಷ್ಟು ಆಂಧ್ರದಲ್ಲಿ ರೈತರು ಕೃಷಿ ಪ್ರವಾಸ ಅಂತ ಹೋಗಿರ್ತಾರೆ. ಆವಾಗ ಅವರ ಸತ್ತಾಗ ಕೂಡ ಅವ್ರು 2 ತಿಂಗಳಾಗುತ್ತೆ ಅವ್ರ ಹೆಣ ಬರೋದು. ಅವಾಗ ನಿಜವಾಗ್ಲೂ ಘೋರ ಅನ್ಸ್ಬಿಡ್ತು ನನಗೆ. ಹಾಗಾದ್ರೆ ಈಗ ನಮ್ಮ ಮನೆಗಳಲ್ಲಿ ಏನ್ ಮಾಡ್ತಾರೆ, ನಮ್ಮಲ್ಲಿ ಯಾರಾದ್ರೂ ತೀರ್ಕೊಂಡಾಗ ಬೆಳಗ್ಗೆ ಸಾಯಂಕಾಲ ತನಕ ತಿರ್ತೀವಿ, ದುಃಖ ಆಗಿರುತ್ತೆ, ಬಂಧುಗಳೆಲ್ಲ ಸಾಂತ್ವನ ಮಾಡಿರ್ತಾರೆ. ಸಾಯಂಕಾಲ ಬಂದವ್ರು ಏನ್ ಮಾಡ್ತಾರೆ, ನಮ್ಮಲ್ಲಿ ಒಂದೊಂದು ಪದ್ಧತಿಗಳಿದೆ. ಕೂಳು ಹಾಕೋದು ಅಂತ ನಮ್ಮ ಕಡೆ ತುಮಕೂರು ಕಡೆ ಕರೀತಾರೆ. ಕೂಳು ಹಾಕೋದು, ಕೂಳು ಅಂದ್ರೆ ಅನ್ನ ಅಂತ. ಆ ಸಾಯಂಕಾಲ ನಮ್ಮನ್ನ ಶಾಸ್ತ್ರದ ಮೂಲಕ ಎಷ್ಟು ಚೆನ್ನಾಗಿ, ನಮ್ಮಲ್ಲಿ ಶಾಸ್ತ್ರಗಳನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದ್ರೆ, ಕೂಳು ಹಾಕೋ ಶಾಸ್ತ್ರ ಅಂತ ಮಾಡೋ ಮೂಲಕ ಅನ್ನ ಪ್ರಾಶನ ಮಾಡಿಸ್ಬಿಡ್ತಾರೆ, ಅನ್ನ ತಿನ್ನಿಸ್ಬಿಡ್ತಾರೆ. ಅಲ್ಲಿಗೆ ಅದೊಂದು ಯಾಕಂದ್ರೆ ಜೀವನ ಅನ್ನುವಂಥದ್ದು ಮಸ್ಟ್ ಗೋಯಿಂಗ್ ಆನ್, ನದಿಯ ಹಾಗೆ ಹರಿತಾ ಇರ್ಬೇಕದು. ಹಂಗಾಗಿ ಅದ್ರ ಮೂಲಕ ಮಾರನೇ ದಿವಸಕ್ಕೆ ನಮ್ಮನ್ನ ಕೊಂಡೊಯ್ಬಿಡ್ತಾರೆ ಅವ್ರು. ಆದ್ರೆ ಹೆಣವೇ ಬರ್ಲಿಲ್ಲ ಅಂದಾಗ ಏನಾಗ್ಬೋದು, ಆ ಚರ್ಚೆ ಮಾಡ್ತಾ ಇದ್ದಾಗ ಕೊನೆಗೆ ಉಟ್ಕೊಂಡಿದ್ದು ಹೆಣ ಅನ್ನೋ ಕತೆ. ಅದರಲ್ಲಿ ನನ್ನ ಅನಾಮಿಕಾ ಮತ್ತು ಇತರ ಕಥೆಗಳು ಅಂತ ಹೇಳಿ ಒಂದು ಕಥಾ ಸಂಕಲನ ಬಿಡುಗಡೆ ಆಗುತ್ತೆ. ಅದರಲ್ಲಿ ಹೆಣನೂ ಕೂಡ ಒಂದು ಕತೆ. ಸರಿ, 2019ರಲ್ಲಿ ಹೆಚ್ಚಾಗಿರುತ್ತೆ ಇದು ಕಥಾ ಸಂಕಲನ. ಅದರಲ್ಲಿ ಸುಮಾರು 4 ಸಿನಿಮಾಗಳು ಅದರಲ್ಲಿ ಬಿಡುಗಡೆ ಆಗುತ್ತೆ. ಇದು ಸಿನಿಮಾ ಆಗುತ್ತೆ ಕಥೆಗಳು. ಅದರಲ್ಲಿ ನಾನೇ ಒಂದು ಗೋಪಾಲ್ ಗಾಂಧಿ ಅಂತ ಒಂದು ಸಿನಿಮಾ ಮಾಡ್ಕೊಂಡಿದ್ದೆ, ಅದಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ. ಅದಾದ್ಮೇಲೆ ಬೈಲ್ಕೋಲ್ ಅಂತ ಇನ್ನೊಂದು ಸಿನಿಮಾ ಆಗಿತ್ತು. ಸೊ PVR ಸ್ವಾಮಿ ನಾನು ಸುಮಾರು 23-24 ವರ್ಷದ ಗೆಳೆಯರು. ಹಂಗಾಗಿ ಅವರು ರಂಗ ಪ್ರವೇಶ ಅಂತ ಇವರು ಸಿನಿಮಾ ಮಾಡ್ತಿರ್ಬೇಕಾದ್ರೆ ನನ್ನನ್ನ ಪರಿಚಯ ಮಾಡಿಕೊಟ್ಟು, ಹೆಣ ಹೇಳಿದ ಕೂಡಲೇ ಆಗ್ಲೇ ಹೇಳ್ತಾ ಇದ್ರು, ಸರ್ ಹೆಣ ಬೀಳಬೇಕು ನಮ್ಮ ಇದರಲ್ಲಿ. ಹೆಣ ಅನ್ನುವಂಥದ್ದು ಅಂದ್ರೆ ಯಾವಾಗ್ಲೂ ನಾನ್ ನಂಬ್ಕೊಂಡಿರುವಂಥದ್ದು ಅಥವಾ ಜಗತ್ತು ನಂಬ್ಕೊಂಡಿರೋದು ಕಷ್ಟಕ್ಕೆ ಕಥೆಗಳು, ಸುಖಕ್ಕೆ ಕಥೆಗಳಿಲ್ಲ. ಈಗ ಯಾರೋ ಚೆನ್ನಾಗಿದ್ರಂತೆ, ಸುಖವಾಗಿದ್ರಂತೆ ಅಂದ್ಬಿಟ್ರೆ ಮುಗ್ದೈತ್ ಕತೆ. ಸುಖವಾಗಿದ್ರಂತೆ ಇದ್ದಕ್ಕಿದ್ದಂಗೆ ಸಿಡ್ಲು ಬರೋದು, ಸತ್ತೋಗ್ಬಿಡ್ತಂತೆ ಅಥವಾ ಏನೋ ಆಗ್ಬಿಡ್ತಂತೆ ಅಂದ್ರೆ ಅಲ್ಲಿಂದ ಕತೆ ಹೋಗ್ತದೆ. ಪ್ರಕಾಶ್ ಸರ್ ಮಾತಿನ ಅರ್ಥ, ಹೆಣ ಬೀಳಬೇಕು ಅಂತಂದ್ರೆ ಅದು ವ್ಯವಸ್ಥೆಯದ್ದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಆ ರೀತಿಯ ಹೆಣ ಅಂತ. ಸೊ ಇಲ್ಲಿ ಅದೇ ತರದ ಹೆಣ ಬೀಳುತ್ತೆ. ಸೊ ಅದನ್ನ ಹಿನ್ನೆಲೆ ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ತುಂಬಾ ಇಷ್ಟಪಟ್ಟರು. ಖಂಡಿತ ಸರ್, ಅಲ್ಲ ಕಷ್ಟಕ್ಕೆ ಕತೆ ಅಂತ, ಸುಖಕ್ಕೆ ಕತೆನೇ ಇಲ್ಲ ಅಂತ. ಅದ್ ಗೊತ್ತಿಲ್ಲ. ಬೇರೆದು ಅಂತಂದ್ರೆ ಇದರಲ್ಲಿ ನಾನು ಸ್ವಲ್ಪ ಏನಾದ್ರೂ ಸಾಮಾಜಿಕವಾಗಿ ಸಮಸ್ಯೆಗಳ ಕಂಡಾಗ ನುಗ್ಗೋದು ಜಾಸ್ತಿ.
ಆದ್ರೆ ಮೇಡಮ್ಗೆ ಒಂದು ಇನ್ಸ್ಟಿಂಕ್ಟ್, ಬೇಸಿಕ್ ಇನ್ಸ್ಟಿಂಕ್ಟ್ ಒಳಗಡೆ ಇದೆ, ರೇ ಆಫ್ ಹೋಪ್ ಅಂತ. ಅಂದ್ರೆ ಯಾವಾಗ್ಲೂ ಕೆಟ್ಟದ್ರ ಒಳಗಡೆ ಕೆಟ್ಟದ್ದಿದೆ ನಮ್ಮಲ್ಲಿ ಅಂತಂದ್ರೆ ಏನ್ ಪಾಸಿಟಿವ್ ಇದೆ ಅಂತ ಹುಡುಕ್ತಾರೆ. ಆಕ್ಚುಲಿ ಇವ್ರು ಇರೋ ಕಡೆಗೆ ನಾನು ಕಂಡ್ಕೊಂಡಿರೋದು ಅಂದ್ರೆ ಮಾಧ್ಯಮ ಇದೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ. ಅವರು ಇಲ್ಲೇನೋ ಈಗ ನಾವು ಒಂದು ಲೋಟದಲ್ಲಿ ಅರ್ಧ ಅರ್ಧ ಲೋಟ ಅಷ್ಟೇ ನೀರಿದೆ ಅಂತಂದ್ರೆ ಇಲ್ಲ 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 ಇದು ಅರ್ಧ ಲೋಟ ಅಷ್ಟೇ ಇದೆ ರೀತಿ ಬೇಜಾರು ಮಾಡ್ಕೊಳ್ಳಿ, ಇನ್ನ ಅರ್ಧ ಲೋಟ ಇದೆ ಅನ್ನುವಂಥ ಮನಸ್ಥಿತಿ ಅವರು ಗಂಡ ಹೆಂಡತಿ. ಇವ್ರು ಇರೋ ಕಡೆ 100% ಪಾಸಿಟಿವ್ ಎನರ್ಜಿ 100% ಇರುತ್ತೆ. ಸೊ ಇದರಲ್ಲಿ ಅವರು ರೇ ಆಫ್ ದ ಹೋಪ್ ಬೇಕೇ ಬೇಕು ಅಂತ ಹಠ ಇರುತ್ತೆ. ಏನು ರೇ ಆಫ್ ದ ಹೋಪ್ ಅಂತ ಅಂದಾಗ, ಈಗ ಮಗ ಇಲ್ಲ ಅಂತ, ಮಗ ಬಂದಿಲ್ಲ ಅಂತಂದ್ರೆ, ಹಣ ಬಂದಿಲ್ಲ ಅಂತಂದ್ರೆ ಮುಂದೆ ಏನು, ಮಗಳಿದ್ದಾಳೆ, ಅವಳ ಮೂಲಕ ಬೇರೆ ಏನೇನು ಏನನ್ನ ನೋಡ್ಬೋದು, ಅವ್ರ ಜೀವನನ ಹೆಂಗೆ ನಾವು ಮುಂದಕ್ಕೆ ತಗೊಂಡು ಹೋಗ್ಬೋದು, ಆ ತರದ ಒಂದಷ್ಟು ಎಲಿಮೆಂಟ್ಸ್ ಅನ್ನ ತಗೊಂಡ್ಬರಕ್ ಸಾಧ್ಯ ಆಯ್ತು ಚಿತ್ರದಲ್ಲಿ. ಆಮೇಲೆ ಮುಂಚೆನೂ ನಾನು ಬೇರೆ ಬೇರೆ ಕಡೆ ಸಂಭಾಷಣೆಯನ್ನು ಬರ್ಕೊಂಡು ಅದಾದ್ಮೇಲೆ ಚಿತ್ರೀಕರಣದ